ಈ ಚಿಕನ್ ಮಸಾಲಾ ಗ್ರೇವಿ ಅನ್ನ ಚಪಾತಿ ಜೊತೆ ಅಷ್ಟೇ ಅಲ್ಲದೆ ಮುದ್ದೆ ಜೊತೆ ಸಹ ತುಂಬ ಚೆನ್ನಾಗಿರುತ್ತೆ. ಇದನ್ನು ಮಾಡೋದಕ್ಕೆ ಸ್ಟವ್ ಮೇಲೆ ಕುಕ್ಕರ್ನ ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಗೆ ಒಂದು ದೊಡ್ಡ ಈರುಳ್ಳಿನ ಸಣ್ಣದಾಗಿ ಚಾಪ್ ಮಾಡಿ ಇದು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ನಾನಿಲ್ಲಿ 1 kg ದೊಡ್ಡ ಬ್ರಾಯ್ಲರ್ ಚಿಕನ್ ಹಾಕ್ಕೊತಾ ಇದ್ದೀನಿ. ಅಂದರೆ ಇದನ್ನು ದೊಡ್ಡ ಕೋಳಿ ಅಂತಾರಲ್ಲ ಅದೇ ಇದು. ಈಗ ರುಚಿಗೆ ಬೇಕಾಗಿರೋಷ್ಟು ಉಪ್ಪು, 1/4 ಸ್ಪೂನ್ ಅರಶಿನ ಹಾಕಿ ಚಿಕನ್ನ ಹೈ ಫ್ಲೇಮಲ್ಲೇ ಒಂದು 5 ನಿಮಿಷ ಫ್ರೈ ಮಾಡಿಕೊಂಡ್ರೆ ನೀರೆಲ್ಲ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಈ ಟೈಮಲ್ಲಿ ಕುಕ್ಕರ್ ಮುಚ್ಚಿ ಮೀಡಿಯಂ ಫ್ಲೇಮಲ್ಲಿ 2-3 ವಿಷಲ್ ಕೂಗಿಸ್ಕೋಬೇಕು. ಚಿಕ್ಕ ಕೋಳಿ ಆದರೆ ಹಾಗೆ ಬೇಯಿಸ್ಕೋಬಹುದು. ಮಿಕ್ಸರ್ ಜಾರ್ಗೆ ಒಂದು ದೊಡ್ಡ ಈರುಳ್ಳಿ, 1 ಟೊಮೆಟೊ, 7-8 ಹಸಿಮೆಣಸಿನ್ಕಾಯಿ, 1 ಗಡ್ಡೆ ಬೆಳ್ಳುಳ್ಳಿ, 1 ಇಂಚ್ ಶುಂಠಿ, 2 ಇಂಚ್ ಚಕ್ಕೆ, 6-7 ಲವಂಗ, 2 ಏಲಕ್ಕಿ, 10 ಕಾಳುಮೆಣಸು, ಅರ್ಧ ಸ್ಪೂನಷ್ಟು ಶಾಜೀರ, 3/4 ಸ್ಪೂನಷ್ಟು ಸೋಂಪು, 1 ಸ್ಪೂನಷ್ಟು ಕಸೂರಿ ಮೇಥಿ, ನೆನೆಸಿಟ್ಟಿರೋ ಅಂಥ 10 ಗೋಡಂಬಿ, 1 ಇಡಿಯಷ್ಟು ಕೊತ್ತಂಬರಿ ಸೊಪ್ಪು, 1 ಇಡಿ ಪುದೀನ, ಹಾಗೆ 2 ಸ್ಪೂನಷ್ಟು ಧನಿಯಾ ಕಾಳು ಇಷ್ಟು ಹಾಕ್ಕೊಂಡು ಬೇಕಾಗಿರೋಷ್ಟು ನೀರು ಹಾಕಿ ನುಣ್ಣಗೆ ರುಬ್ಕೋಬೇಕು. ಅಷ್ಟರಲ್ಲಿ ಚಿಕನ್ ಸಹ 70 ಭಾಗ ಬೆಂದಿರುತ್ತೆ. ಈಗ ನಂತರ ಸ್ಟವ್ನ ಆನ್ ಮಾಡಿಕೊಂಡು ರುಬ್ಬಿಟ್ಟಿರೋಂಥ ಮಸಾಲೆ ಹಾಕಿ ನೀರೇನು ಹಾಕ್ದಿರ ಮಸಾಲೆಯಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ಚಪಾತಿ ಅನ್ನದ ಜೊತೆ ಸರ್ವ್ ಮಾಡ್ಕೊಳ್ಳೋದಾದರೆ ಕಡಿಮೆ ನೀರು ಹಾಕ್ಕೊಂಡು ಬೇಯಿಸ್ಕೋಬೋದು. ನಾನು ಮುದ್ದೆಗೆ ಮಾಡ್ತಾ ಇರೋದ್ರಿಂದ ಒಂದು ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡು ಅರ್ಧ ಸ್ಪೂನ್ ಅಚ್ಕಾರದ ಪುಡಿ, ರುಚಿ ನೋಡ್ಕೊಂಡು ಉಪ್ಪು ಹಾಕಿ ಮತ್ತು ಮೀಡಿಯಂ ಫ್ಲೇಮಲ್ಲೇ 3-4 ವಿಷಲ್ ಕೂಗಿಸ್ಕೊಂಡ್ರೆ ಟೇಸ್ಟಿಯಾಗಿರೋ ಚಿಕನ್ ಗ್ರೇವಿ ರೆಡಿ.